ನಮಸ್ಕಾರ ವೀಕ್ಷಕರೇ, ಕಾಲಜ್ಞಾನ ನಿರ್ಣಯ ಬುಕ್ಕಲ್ಲಿರುವಂಥ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ತುಂಬ ವಿಷಯಗಳು ತಿಳ್ಕೊಳ್ತಾನೆ ಇದ್ದೀವಿ. ಎಷ್ಟು ತಿಳ್ಕೊಂಡ್ರು ವಿಷಯಗಳು ತಿಳ್ಕೊಳ್ಬೇಕಾಗಿರೋ ಅಷ್ಟು ವಿಷಯಗಳು ನಮ್ಮ ಪ್ರಪಂಚದಲ್ಲಿದೆ. ಸದ್ಯಕ್ಕೆ ನಮಗೆ ಆಗುವಷ್ಟರ ಮಟ್ಟಿಗೆ ನಾವು ಆ ವಿಷಯಗಳನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಅದರಲ್ಲಿ ಬಡಿಹೋರಿ ಬ್ರಹ್ಮಯ್ಯನವರು ಬರೆದಿದ್ದಂಥ ಕಾಲಜ್ಞಾನಗಳ ವಚನ ಸಂಗ್ರಹದ ವಿಷಯಗಳನ್ನ ನಿಮ್ಗೆ ಆಲ್ರೆಡಿ ಕೆಲವಷ್ಟು ಪ್ರೋಗ್ರಾಮಲ್ಲಿ ತಿಳಿಸಿದ್ದೀನಿ. ಇನ್ನು ತುಂಬ ವಚನಗಳಿದೆ ಅವರು ಬರೆದಿರುವಂಥದ್ದು. ಅದರಲ್ಲೂ ಕಾಲಜ್ಞಾನ, ವಿನಾಶಗಳು, ಪ್ರಳಯದ ಸಂದರ್ಭದಲ್ಲಿ ಆಗೋ ವಿಚಾರಧಾರೆಗಳ ಬಗ್ಗೆ ಎಷ್ಟೋ ವಿಷಯಗಳನ್ನ ಬರೆದಿದ್ರು. ಅವುಗಳ ಸಂಗ್ರಹನ ಚನ್ನಬಸವಾನಂದ ಸ್ವಾಮಿಗಳು ಮಾಡಿ ನಮಗೆ ಅವರ ಬುಕ್ಕಿನ ಮೂಲಕ ತಿಳಿಸೋ ಪ್ರಯತ್ನ ಮಾಡಿದ್ರು. ಆ ವಿಷಯಗಳನ್ನ ನಾವಿವತ್ತು ತಿಳ್ಕೊಳ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮಗೆ ಗೊತ್ತಿರುವಂಥ ವಚನಗಳಲ್ಲಿ ತುಂಬ ಕಾಲಜ್ಞಾನಗಳಲ್ಲಿ ಹಳೆ ಕಾಲಜ್ಞಾನ ಅಂದರೆ ಶರಣರ ಕಾಲಜ್ಞಾನ ಅಂತ ಈಗ ಒಂದು ಲೆಕ್ಕಾಚಾರದ ಪ್ರಕಾರ ಸಿಗ್ತಾ ಇದೆ. ಅವ್ರಿಗಿಂತ ಹಳೆ ಕಾಲಜ್ಞಾನ ಯಾರು ಬರೆದಿದ್ರು ಇನ್ನು ಹುಡ್ಕೋ ಪ್ರಯತ್ನದಲ್ಲಿ ತುಂಬ ಜನ ಇದ್ದಾರೆ. ಸದ್ಯಕ್ಕೆ ತಮಿಳುನಾಡಲ್ಲಿ ಇನ್ನೊಬ್ರು ಯಾರೋ ತುಂಬ ಹಳೆ ಕಾಲಜ್ಞಾನ ಬರೆದಿದ್ದವ್ರು ಇದ್ರು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಬಟ್ ಆದರೆ ಅವರ ಕಾಲಜ್ಞಾನಗಳು ಯಾರ ಕೈಗೂ ಸಿಕ್ಕಿಲ್ಲ. ಆದರೆ ನಮ್ಮ ಕೈಗೆ ಸಿಕ್ಕಿರುವಂಥ ಕಾಲಜ್ಞಾನ ಇರೋದ್ರಲ್ಲಿ ಹಳೆ ಕಾಲಜ್ಞಾನಗಳು. ಅದರಲ್ಲೂ ಶರಣರು ಬರೆದಿರುವಂಥ ಕಾಲಜ್ಞಾನಗಳು ಸುಮಾರು 800 ವರ್ಷಗಳ ಹಳೆ ಕಾಲಜ್ಞಾನ. ಅದಾದಮೇಲೆ ಬೇರೆ ಬೇರೆಯವರು ಕಾಲಜ್ಞಾನಗಳು ಬರೆದ್ರು. ಆದರೆ ಇದು ಹಳೆ ಕಾಲಜ್ಞಾನ ಆಗಿರೋದ್ರಿಂದ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಸಿಗುತ್ತೆ. ಯಾವತ್ತೇ ಆಗಲಿ ನಾವು ಫಸ್ಟ್ ಏನಿರುತ್ತೆ ಅದ್ರ ಮೇಲೆ ಕೆಲವಷ್ಟು ವಿಚಾರಧಾರೆಗಳು ಮಾಡ್ತಾ ಮಾಡ್ತಾ ಜನರಿಗೆ ಅರಿವು ಬರ್ತಾ ಕೆಲವಷ್ಟು ಕಾಲಜ್ಞಾನಗಳು ಬದಲಾವಣೆ ಆಗಿರುತ್ತೆ. ಅದಕ್ಕೆ ನಾವು ತುಂಬ ಪುರಾತನವಾದದ್ದು ಯಾವುದಿರುತ್ತೆ ಅದರಲ್ಲಿರೋ ವಿಷಯಗಳನ್ನ ತಿಳ್ಕೊಂಡ್ರೆ ಹೊಸದಾಗಿರೋವಂಥ ವಿಷಯಗಳು ನಮಗೆ ನಾರ್ಮಲ್ ಅನಿಸ್ಬಿಡುತ್ತೆ. ಸದ್ಯಕ್ಕೆ ಈಗ 2024, 25, 26ಕ್ಕೆ ಕೆಲವಷ್ಟು ಬದಲಾವಣೆಗಳಾಗ್ತವೆ ಅಂತ ತುಂಬ ಕಾಲಜ್ಞಾನಗಳು ಹೇಳ್ತಾ ಇದ್ದಾರೆ. ಅದರಲ್ಲೂ 2025ರಿಂದ 2034 ಎಷ್ಟೋ ಬದಲಾವಣೆಗಳು ಭೂಮಿ ಮೇಲೆ ಆಗೋಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರಗಳ ಮೇಲೂ ಕೂಡ ನಾವು ವರ್ಕ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಏನೇನು ಆಗ್ಬೋದು ಅಂತ. ಕಾರಣ ಇಲ್ಲಿ ಭಯ ಪಡಿಸೋ ಪ್ರಯತ್ನ ಏನಿಲ್ಲ, ಎಚ್ಚರಿಸೋ ಒಂದು ಪ್ರಯತ್ನ. ಈಗ ಎಷ್ಟೋ ಜನ ಮುಂದೆ ಮಳೆ ಬರುತ್ತೋ ಇಲ್ವೋ ಅನ್ನೋ ಒಂದು ಯೋಚನೆಯಲ್ಲಿ ಹೇಗೆ ದವಸ ಧಾನ್ಯಗಳನ್ನ ಎತ್ತಿಟ್ಕೊಳ್ತಾರೆ ಹಳ್ಳಿ ಕಡೆ, ಅದೇ ರೀತಿ ಫ್ಯೂಚರ್ ಪ್ಲಾನಿಂಗ್ ಅಂತ ಈಗ ಹೇಗೆ ನೀವು ಆಸ್ತಿ ಪಾಸ್ತಿಗಳನ್ನ ಮಾಡ್ಕೊಳ್ತಿರೋ ಅದೇ ರೀತಿ ವಿನಾಶಗಳಾದಾಗ ಯಾವ ರೀತಿ ಬದುಕಬೇಕು ಅನ್ನೋ ಒಂದು ದಾರಿ ಹುಡ್ಕೊಂಡಿರ್ಬೇಕಲ್ವಾ. ಸಡನ್ ಆಗಿ ಯಾವುದು ದಾರಿ ಇಲ್ಲ ಅಂದ್ರೆ ಪ್ರಾಣ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಅದಕ್ಕೆ ಆ ದಾರಿಗಳನ್ನ ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಅಷ್ಟೇ. ಇನ್ನು ಉಳಿದಿದ್ದು ನಂಬೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು. ಕೆಲವಷ್ಟು ಜನಕ್ಕೆ ನಂಬಿಕೆ ಇಲ್ಲದೆ ಇರ್ಬೋದು, ಕೆಲವಷ್ಟು ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಇದ್ರ ಜೊತೆ ಬೇರೆ ಬೇರೆ ವಿಷಯಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಸದ್ಯಕ್ಕೆ ಕಾಲಜ್ಞಾನ ನಿರ್ಣಯ ಬುಕ್ಕಲ್ಲಿರುವಂಥ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲೂ ಬಡಿಹೋರಿ ಬ್ರಹ್ಮಯ್ಯನವರು ಬರೆದಂಥ ಎಷ್ಟೋ ವಚನಗಳಲ್ಲಿ ಕೆಲವಷ್ಟು ತಿಳಿಸಿದ್ದೀನಿ. ಇನ್ನು ಮುಂದಿನ ವಚನಗಳು ಬಂದು, ರಾಹುವಿನ ರಾಣಿನ ಉಪದ್ರವವು ಇಲಿ ಎಗ್ಗಣ ಮುಂಗುಲಿ ಚಿಕ್ಕಾಡು ಇರುವಿ ಕೂರಿ ಇದರಿಂದ ಮೇಲಾಗಿ ಮತ್ತು ಹಲವು ಪ್ರಕಾರದಿಂದ ಉಪದ್ರವ ನಬ್ಬಿಸಾಳು. ಖಗಮೃಗದ ಆವಳೆಯರು ಬಂದು ಹಕ್ಕಿ, ಹುಲಿ, ಕರಡಿ, ನಾಯಿ, ನರಿಗಳಿಂದ ಆರ್ಭಟವಿಕ್ಕಿಸಾಳು ಅಂತ ತಿಳಿಸ್ತಾರೆ. ಇಲ್ಲಿ 108 ರೀತಿ ದುರ್ಗಿಯರು ಬರ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿ ದುರ್ಗಿಯರು. ಪ್ರಾಣಿಗಳಿಂದ ಜನರಿಗೆ ತೊಂದರೆ ಕೊಡುವಂತ ಒಬ್ಳು ದುರ್ಗಿ ಇರ್ತಾಳೆ, ಪ್ರಾಣಿಗಳನ್ನ ಕಂಟ್ರೋಲ್ ಮಾಡುವಂತ ಒಬ್ಳು ದುರ್ಗಿ ಇರ್ತಾಳೆ. ಅವುಗಳಿಂದ ಭೂಮಿ ಮೇಲೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಬಡಿಹೋರಿ ಬ್ರಹ್ಮಯ್ಯನವರು ಬರೆದಿದ್ದಾರೆ. ಇನ್ನು ಜಲದ ದುರ್ಗಿ ಬಗ್ಗೆ ತಿಳಿಸಿದ್ದೀವಿ, ಸಾಂಕ್ರಾಮಿಕ ಕಾಯಿಲೆಗಳ ದುರ್ಗಿ ಬಗ್ಗೆ ತಿಳಿಸಿದ್ದೀವಿ. ಇನ್ನು ಇದೇ ರೀತಿ ಬೇರೆ ಬೇರೆ ರೀತಿ ದುರ್ಗಿಯರು ಬಂದು ಜನರ ಪ್ರಾಣ ತಗೊಳ್ಳೋ ಪ್ರಯತ್ನ ಮುಂದಿನ ದಿನಗಳಲ್ಲಿ ಆಗುತ್ತೆ. ಏಕೆಂದರೆ ಭೂಮಿ ಮೇಲೆ ಜನಸಂಖ್ಯೆನ ಜಾಸ್ತಿ ಆಗ್ತಾ ಇದೆ. ಇದರಿಂದ ಭೂಮಿಗೆ ದೊಡ್ಡ ಮಟ್ಟದ ಪೆಟ್ಟು ಬೀಳ್ತಾ ಇದೆ. ಭೂಮಿ ಮತ್ತೆ ಕರೆಕ್ಷನ್ ಮಾಡ್ಕೊಳ್ಳೇಬೇಕು ಅನ್ನೋ ಟೈಮ್ ಬರ್ತಾ ಇದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಎಷ್ಟೋ ಕಡೆ ಭೂಮಿ ಎಲ್ಲ ಕ್ರ್ಯಾಕ್ ಎಲ್ಲ ಬಿಡ್ತಾ ಇದೆ. ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್ ಅನ್ನೋ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಫೋಟಾನ್ ವಲಯದ ಬಗ್ಗೆ ಲಾಸ್ಟ್ ಒಂದು ಪ್ರೋಗ್ರಾಮಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂಥ ವಲಯಕ್ಕೆ ನಮ್ಮ ಸೌರಮಂಡಲ ಎಂಟ್ರಿ ಆಗೋ ಟೈಮು ಬಂದಿದೆ ಅನ್ನೋ ಕೆಲವಷ್ಟು ಲೆಕ್ಕಾಚಾರಗಳಿದೆ. ಎಲ್ಲ ಲೆಕ್ಕಾಚಾರಗಳೇ ಆಗಿರುತ್ತೆ. ಕಣ್ಮುಂದೆ ನಡೆದಾಗ ಮಾತ್ರ ಅವುಗಳ ಮೇಲೆ ನಮಗೆ ನಂಬಿಕೆ ಅನ್ನೋದು ಬರುತ್ತೆ. ಆ ವಿಷಯಗಳು ನಡೆಯೋ ತನಕ ನಾವು ಕಾಯಲೇಬೇಕಾಗತ್ತೆ. ಆದರೆ ನಡೆಯುವಾಗ ನಾವು ಯಾವ ದಾರಿ ಹುಡುಕೋಬಹುದು ಅನ್ನೋದಕ್ಕೆ ನಮಗೆ ಇದ್ರ ಬಗ್ಗೆ ಅರಿವು ಅನ್ನೋದು ಈ ವಚನಗಳಿಂದ ಬರುತ್ತೆ. ಅಷ್ಟು ಮಾತ್ರ ನಾವು ಮಾಡ್ಬೋದು. ಇನ್ನು ಉಳಿದಿದ್ದು ಕೇಳುಗರ ಮೇಲೆ ಬಿಟ್ಟಿದ್ದು. ಓಕೆ, ಸದ್ಯಕ್ಕೆ ಇರುವಂಥ ವಚನಗಳನ್ನ ಮುಂದಕ್ಕೆ ತಿಳ್ಕೊಳ್ತಾ ಹೋಗೋಣ. ಭೂಮಿಯಲ್ಲಿ ಜನರಿಗೆ ಭಯವನ್ನು ಉಂಟು ಮಾಡುವಳು, ಚೋರ ಮಾರಿ ಬಂದು ದಾರಿ ಬಿಟ್ಟಗಳ ಸುಲಿಸಿ ಜೀವಹತ್ಯೆಗಳ ಮಾಡುತ್ತಿಹಳು. ಇಲ್ಲಿ ಚೋರ ಮಾರಿ ಅಂದ್ರೆ ಕಳ್ಳತನದ ಮಾರಿ ಅಂತ ಹೇಳ್ತಾರೆ. ಚೋರ ಅಂದ್ರೆ ಇನ್ನೇನು ಕಳ್ಳತನನೇ ಅಲ್ವಾ. ಆ ರೀತಿ ಚೋರರ ರೂಪದಲ್ಲಿ ಮಾರಿ ಬಂದು ಬಲಿ ಪಡಿತಾಳೆ ಜನರನ್ನ ಅಂತ ತಿಳಿಸಿದ್ದಾರೆ. ಇನ್ನು ದಾರಿಕಾರರನ್ನು ಅಂಜಿಸಿ ಸುಲಿಗೆಯ ಮಾಡಿಸಿ ಬಿಡುವಳು ಮತ್ತು ಆಕೆಯ ಸವತಿಯಾದ ಜಾರ ಮಾರಿ ಬಂದು ಹೆಣ್ಣು ಗಂಡುಗಳ ಮಾನ ಅಭಿಮಾನ ಕೆಡಿಸುತ್ತಿಹಳು.
ಇಲ್ಲಿ ನೋಡ್ಬೋದು. ಚೋರ ಮಾರಿ ಹೇಳಿದ್ರು, ಅದಾದ ಮೇಲೆ ಇನ್ನೊಂದು ಮಾರಿ ಬಂದು ಜಾರ ಮಾರಿ ಅಂತಾನು ಕರೆದ್ರು. ಎಷ್ಟೊಂದು ರೀತಿ ಮಾರಿಗಳನ್ನ ವಿವರಣೆಯಲ್ಲಿ ಕೊಡ್ತಾ ಇದ್ದಾರೆ. ಚೋರ ಮಾರಿ ಬಂದು ಕಳ್ಳತನ, ಮನೆಯಲ್ಲಿದ್ರು ವಸ್ತುಗಳನ್ನ ಕಳ್ಳತನ ಮಾಡೋದಕ್ಕೆ ಜೀವ ಹತ್ಯೆಗಳನ್ನ ಮಾಡ್ತಾರೆ. ದಾರಿನಲ್ಲಿ ಹೋಗ್ತಾ ಇರುವಾಗಲೂ ಕೂಡ ಜನರಿಂದ ಸುಲಿಗೆ ಮಾಡಿಸುವಂತ ಪ್ರಯತ್ನ ಚೋರ ಮಾರಿ ಮಾಡಿಸ್ತಾಳೆ. ಜನಕ್ಕೆ ಫ್ಯೂಚರ್ ಅಲ್ಲಿ ಕೆಲಸ ಅನ್ನೋದು ಸಿಗೋದಿಲ್ಲ. ಕಾರಣ ಇಷ್ಟೇ, ಈ ಟೆಕ್ನಾಲಜಿ ಅನ್ನೋದು ತುಂಬಾನೇ ಇಂಪ್ರೂವ್ ಆಗ್ತಾ ಇದೆ. ಈ ಇಂಪ್ರೂವ್ ಆದಷ್ಟು ಏನಿಲ್ಲ ಅಂದ್ರೆ ಸುಮಾರು 2026-27 ವೇಳೆಗೆ ಇಡೀ ಪ್ರಪಂಚದಾದ್ಯಂತ ಒಂದು ಅಂದಾಜು ಲೆಕ್ಕಾಚಾರ ಹಾಕೊಳ್ಳೋದಾದ್ರೆ ಒಂದು 15-20 ಕೋಟಿ ಜನ ಮಿನಿಮಮ್ ಕೆಲಸ ಕಳ್ಕೊಳ್ತಾರೆ ಇನ್ನೊಂದ್ 2 ವರ್ಷದಲ್ಲಿ. 15-20 ಕೋಟಿ ಜನ ಕೆಲಸ ಕಳ್ಕೊಂಡ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋರು ಎಷ್ಟು ಜನ ಇರ್ತಾರೆ? ಫ್ಯಾಮಿಲಿನಲ್ಲಿ 3-4 ಜನ ಅನ್ಕೊಂಡ್ರು ಹತ್ತತ್ರ 80-100 ಕೋಟಿ ಜನ ತನಕ ಡಿಪೆಂಡ್ ಆಗಿರ್ತಾರೆ. 100 ಕೋಟಿ ಜನಕ್ಕೆ ಏಟ್ ಬೀಳುತ್ತೆ. 100 ಕೋಟಿ ಜನ ಬಿಸ್ನೆಸ್ ಮಾಡೋದಕ್ಕೆ ಅಂತ ಜನರ ಹತ್ರ ವ್ಯವಹಾರಗಳು ಮಾಡ್ತಾ ಇರ್ತಾರಲ್ಲ, ಅವ್ರನ್ನ ನಂಬ್ಕೊಂಡಿರೋರು ಇನ್ನೊಂದು 100 ಕೋಟಿ ಇರ್ತಾರೆ. ಈ ತರ ಒಬ್ರಿಗೊಬ್ರು ಲಿಂಕ್ ಅನ್ನೋದು ಇದ್ದೇ ಇರುತ್ತೆ. ಈಗ ಫ್ಯೂಚರ್ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಕೆಲಸ ಕಳ್ಕೊಂಡಂತ ಜನ ಕಳ್ತನಕ್ಕೆ ಇಳಿಯುವಂತ ದಾರಿಗಳನ್ನ ಹುಡುಕೊಳ್ತಾರೆ. ಅದನ್ನೇ ಇವರು ಹೇಳಿರೋದು ಚೋರ ಮಾರಿ. ರಸ್ತೆನಲ್ಲಿ ಹೋಗೋರ್ನೆಲ್ಲ ಹೊಡೆದು ಕಿತ್ಕೊಳ್ಳುವಂತ ಜನರು ಜಾಸ್ತಿ ಆಗ್ತಾರೆ. ಮನೆಗೆ ನುಗ್ಗಿ ಕಿತ್ಕೊಂಡು ತಿನ್ನುವಂತ ಜನರು ಜಾಸ್ತಿ ಆಗ್ತಾರೆ. ಕಾರಣ ಅನ್ನೋದು ಕೆಲಸಗಳಿರೋದಿಲ್ಲ, ಬದುಕೋದಕ್ಕೆ ದಾರಿಗಳಿರೋದಿಲ್ಲ. ಗೌರ್ಮೆಂಟ್ ಎಲ್ಲರಿಗೂ ದಾರಿ ಮಾಡ್ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನೆ ಇವರು ತಿಳಿಸಿರೋದು. ಅದಕ್ಕೆ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ಳೋ ಕೆಲಸ ಮಾಡ್ತಾ ಇರಿ ಅಂತಾನೆ ಎಲ್ಲರೂ ಹೇಳ್ತಾ ಇದಾರೆ. ನಾವು ಅದೇ ಕೆಲಸ ಮಾಡ್ತಾ ಇದೀವಿ. ಇನ್ನು ಅದನ್ನ ಬಿಟ್ರೆ ಜಾರ ಮಾರಿ ಬಂದು ಹೆಣ್ಣು ಗಂಡುಗಳ ಮಾನ ಅಭಿಮಾನ ಕೆಡಿಸುತ್ತಾಳೆ ಅಂತ ಹೇಳ್ತಾರೆ. ಜಾರ ಮಾರಿ ಅಂದ್ರೆ ತಮ್ಮನ್ನ ತಾವು ಮಾರ್ಕೊಳ್ಳೋ ಅಂತ ಪರಿಸ್ಥಿತಿಗೆ ಜನ ಹೋಗ್ತಾರೆ. ಹೆಣ್ಣಾಗ್ಬೋದು ಗಂಡಾಗ್ಬೋದು, ಮಾರ್ಕೊಂಡು ದೇಹ ಮಾರ್ಕೊಂಡು ಮನಸ್ಸು ಮಾರ್ಕೊಂಡು ಎಲ್ಲಾನು ಮಾರ್ಕೊಂಡು ಬದುಕಬೇಕಾದಂತ ಪರಿಸ್ಥಿತಿಗಳು ಜನರಿಗೆ ಬರುತ್ತೆ. ಈಗ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರೋರು ಮನಸ್ಸು ಮಾರ್ಕೊಂಡು ಬದುಕ್ತಾ ಇರ್ತಾರೆ. ಇನ್ನು ಬೇರೆ ಬೇರೆ ಕೆಲಸ ಮಾಡ್ತಾ ಇರೋರು ದೇಹ ಮಾರ್ಕೊಂಡು ಬದುಕ್ತಾ ಇರ್ತಾರೆ. ಈ ಎರಡು ಹೆಚ್ಚು ಕಡಿಮೆ ಸೇಮ್ ಅಂತಾನೆ ಹೇಳ್ಬೋದು. ಜಾರತನ ಅನ್ನೋದು ಜಾಸ್ತಿ ಆಗುತ್ತೆ. ಜಾರತನ ದುರ್ಗಿ ಮಾರಿಯಿಂದ ಅಂತ ಇವರು ತಿಳಿಸಿದ್ದಾರೆ. ದುರ್ಭಿಕ್ಷ ದುರ್ಗಿಯು ಬಂದು ತನ್ನ ಮಗಳಾದ ಮರಮಾರಿಗೆ ಹಚ್ಚಿ ಬೆಳ್ಳಿಯಾಗಿರ್ದರ ಏಕಮಾರನ ಒಂದೊಂದು ದೇಶಕ್ಕೆ ಹೋಗಿ ಮಾರಿಸುತ್ತಾ ಕೀಲಕನಾಮ ಸಂವತ್ಸರಕ್ಕೆ ತಾನೇ ಪ್ರಾರಂಭಿಸಿ ಬಹು ಪ್ರಬಲವಾಗಿ 4 ದಿಕ್ಕನ್ನು ಏಕ ಮಾಡಿ ಅನ್ನ ಅರ್ವಿ ತವಡಿನ ಹೋಳಿಗೆಯನ್ನು ಅಪರೂಪ ಮಾಡಿ ಉಂಡವರು ಕಂಡು ಕಾರಿಸಿ ಕೈದಡಿಸುತ್ತಿಹಳು ಅಂತ ಇಲ್ಲಿ ತಿಳಿಸ್ತಾರೆ. ಕೀಲಕನಾಮ ಸಂವತ್ಸರ 2028-29 ಸರಿಸುಮಾರಿಗೆ ಈ ಮಾರಿ ತನ್ನ ಕೆಲಸನ ಶುರು ಮಾಡ್ತಾಳೆ ಅಂತ ತಿಳಿಸ್ತಾರೆ. ಕೀಲಕನಾಮ ಸಂವತ್ಸರದಲ್ಲಿ ಪ್ರಬಲವಾಗುತ್ತೆ ಅಂದ್ರೆ ಅನ್ನ ಅರವಿ ಅಂದ್ರೆ ಅನ್ನಕ್ಕೆ ಬಟ್ಟೆಗೆ ಇದಕ್ಕೆಲ್ಲ ಒದ್ದಾಡೋ ಅಂತ ಟೈಮು ಜನರು, ಅಂತ ಕಾಲ ಬರುತ್ತೆ ಆ ಟೈಮ್ನಲ್ಲಿ ಅಂತ ಇವರು ವಚನಗಳಲ್ಲಿ ತಿಳಿಸ್ತಾ ಇದ್ದಾರೆ. 2028-29 ನಾನು ಮೊದಲೇ ಹೇಳಿದೆ ಕೆಲಸಗಳನ್ನ ಕಳ್ಕೊಳ್ತಾರೆ ಫ್ಯೂಚರ್ ಅಲ್ಲಿ. ಈ ಟೆಕ್ನಾಲಜಿಯಿಂದ ಅನ್ನೋದು ದೊಡ್ಡ ಡೇಂಜರಸ್ ಟೆಕ್ನಾಲಜಿ, ಪ್ರಪಂಚಕ್ಕೆ ಹಾನಿ ಉಂಟು ಮಾಡುತ್ತೆ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳ ಸಿಇಒಗಳು ಹೇಳ್ತಾರೆ. ಎಕ್ಸಾಂಪಲ್ ಟೆಸ್ಲಾ ಬಗ್ಗೆ ಎಲ್ಲರಿಗೂ ಗೊತ್ತು, ಅವರೇ ಹೇಳ್ತಾ ಇದ್ದಾರೆ AI ಅನ್ನೋದು ದೊಡ್ಡ ಮಾರಕ ಆಗುತ್ತೆ ಮನುಕುಲಕ್ಕೆ ಅಂತ. ಅಂತ ಕಾಲ ಇನ್ನೇನು ಕೆಲವೇ ವರ್ಷದಲ್ಲಿ ಬರ್ಬೋದು. ಕಾರಣ ಜನ ಕೆಲಸ ಕಳ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ದುಡ್ಡುಗೋಸ್ಕರ, ಅನ್ನಕ್ಕೋಸ್ಕರ, ಆಹಾರಕ್ಕೋಸ್ಕರ. ಅಂತ ಟೈಮು 2028-29 ಬರುತ್ತೆ ಅಂತ ಇವರ ವಚನಗಳಲ್ಲಿ ಆಗಿನ ಕಾಲದಲ್ಲೇ ಬರೆದು ತಿಳಿಸಿದ್ದಾರೆ. ಉಂಡವರ ಕಂಡು ಕಾರಿಸಿ ಕೈದಡಿಸುತ್ತಿಹಳು ದಂಡಿನ ದೌಲಿಯ ಮಗಳಾದ ರೊಕ್ಕದ ಮಾರಿ ಬಂದು ಹೊಲ ತೆರಿಗೆ, ಮನಿ ತೆರಿಗೆ, ನೀರ್ ತೆರಿಗೆ ಕೊಡಿಸುತ್ತಿಹಳು. ಇಲ್ಲಿ ತೆರಿಗೆಗಳು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ರೊಕ್ಕದ ಮಾರಿ ಅಂದ್ರೆ ಜನ ಯಾವ ರೀತಿ ಬದುಕಬೇಕು ಅಂತ ದಾರಿಗಳೇ ಸಿಗೋದಿಲ್ಲ. ಆ ರೀತಿ ತೆರಿಗೆಗಳು ಜನರ ಮೇಲೆ ಬೀಳುತ್ತೆ ಆ ಟೈಮಲ್ಲಿ. ಮರಗಿಡದ ಕಾಯಕ ತೆರಿಗೆಯು ಹಿತ್ತಲ ಆರಂಭವಾಗಿ ಮನೆಯ ಬಾಗಿಲ ತೂಲಿ ಕಂಬ ಅಂಕಣ ಜಂತಿ ಬಿದಿರು ಎಣಿಸಿಕೊಂಡ ರೊಕ್ಕವು ತಕ್ಕೊಂಬವದೇ ಮನೆಯ ತೆರಿಗೆಯ. ಇಲ್ಲಿ ಒಂದು ಮಾತು ತಿಳಿಸ್ತಾರೆ, ನಾವು ಎಲ್ಲೆಲ್ಲಿ ಇಟ್ಟಿರ್ತೀವಿ ಆ ದುಡ್ಡೆಲ್ಲ ಕೂಡ ತೆರಿಗೆ ಕಟ್ಟೋದಕ್ಕೆ ಮಾತ್ರ ಸಾಕಾಗುತ್ತೆ. ಆ ರೀತಿ ತೆರಿಗೆಗಳು ಬರುತ್ತೆ. ತೆರಿಗೆ ಮಾರಿ ಅಂತಾನೆ ಕರೆದಿದ್ದಾರೆ ಅದನ್ನ. ಜನರನ್ನ ತೆರಿಗೆ ರೂಪದಲ್ಲಿ ಲೂಟಿ ಮಾಡುವಂತ ಸರ್ಕಾರ ಅನ್ನೋದು ಬರುತ್ತೆ 2028-29 ಟೈಮ್ಗೆ ಅಂತ ತಿಳಿಸಿದ್ದಾರೆ. ಇನ್ನ ಇಂತಿ ಪರಿಯಲ್ಲಿ ರೊಕ್ಕವ ಕೂಡಿಸುತ್ತಿಹಳು. ಮತ್ತೆ ಆಕೆಯ ತಂಗಿಯಾದ ಮಾನಪಹಾರಿಯಾದವಳು ಬಂದು ಎಂತ ಪೂಜ್ಯಸ್ಥರಾದರೂ ರೊಕ್ಕಾಭಿಮಾನಿಗಳು ಸೊಕ್ಕು ಮುರಿದು ಮಾನವ ಕಳಿಸುತ್ತಿಹಳು. ಇಲ್ಲೇನಂದ್ರೆ ಎಷ್ಟೇ ಒಳ್ಳೆ ವ್ಯಕ್ತಿ ಆಗಿರ್ಲಿ, ಎಷ್ಟೇ ಹೆಸರು ಮಾಡಿರ್ಲಿ, ಅಂತವ್ರದೆಲ್ಲ ಸೊಕ್ಕು ಮುರಿದು ಮಾನ ಕಳಿತಾಳೆ ಅವ್ರದ್ದು. ಆ ಮಾರಿ ಬರ್ತಾಳೆ ಅಂತ ತಿಳಿಸ್ತಾ ಇದ್ದಾರೆ. ರೊಕ್ಕದ ಮಾರಿ ಅಂತ ಕರೆದ್ರು ಅಂದ್ರೆ ದುಡ್ಡಿನ ಮಾರಿ. ಆ ರೊಕ್ಕದ ಮಾರಿಯ ಬಂಟಳಾದ
ಕೂಲಿಮಾರಿಯು ಬಂದು 1,000 ದೈತ್ಯರಿಂದ ಹಗ್ಗ ದೊಣ್ಣಿ ಚಬಕಾದಿ ಆಯುಧದಿಂದ ಬಂದು ಯಮಲೋಕದಲ್ಲಿ ಆಗುವಂತಹ ಬಾಧೆಗಳನ್ನುಂಟು ಮಾಡಿ ಭೂಲೋಕದಲ್ಲಿ ಜನರುಗಳನ್ನು ಅನೇಕ ರೀತಿಯಿಂದ ಗೋಳಾಡಿಸುತ್ತಿಹಳು ಅಂತ ತಿಳಿಸ್ತಾರೆ. ರೊಕ್ಕದ ಮಾರಿ ಅವಳ ಬಂಟ ಕೂಲಿಯ ಮಾರಿ ಜೊತೆ ಬಂದು 1,000 ದೈತ್ಯರಿಂದ, ಸಾವಿರಾರು ಜನ ದೈತ್ಯರು ಅಂದ್ರೆ ರಾಕ್ಷಸರ ರೂಪದ ದೇಹ ಇರುವಂತವ್ರು, ಅವರ ಕೈಯಿಂದ ಹಗ್ಗ ದೊಣ್ಣೆ ಬೇರೆ ಬೇರೆ ಆಯುಧಗಳಿಂದ ಯಮಲೋಕದಲ್ಲಿ ಯಾವ ತರ ಚಿತ್ರಹಿಂಸೆ ಕೊಡ್ತಾರೋ ಆ ತರ ಚಿತ್ರಹಿಂಸೆಗಳನ್ನ ಮನುಷ್ಯರಿಗೆ ಇಲ್ಲಿ ಬಂದು ಕೊಡಿಸ್ತಾಳೆ ಆ ಮಾರಿ ಅಂತ ತಿಳಿಸಿದ್ದಾರೆ. ಇನ್ನ ಬೇನೆ ದುರ್ಗಿ ಬಂದು ತನ್ನ ಮಕ್ಕಳು ಮುಂತಾದ ಪ್ರಜೆ ಪರಿವಾರದೊಂದು 1,360 ಕೈಯಿಂದ ಅನಂತ ಬೇನೆಯನ್ನುಂಟು ಮಾಡುತ್ತಿಹಳು. ಬೇನೆ ದುರ್ಗಿ ಅಂದ್ರೆ ನೋವಿನ ದುರ್ಗಿ, ದೇಹದಲ್ಲಿ ಎಷ್ಟೋ ನೋವುಗಳು ಬರುತ್ತೆ, ಆ ತರ ನೋವುಗಳನ್ನ ಕೊಡುವಂತ ದುರ್ಗಿ. 100 ಕಾಯಿಲೆಗಳನ್ನ ತಂದು ಮನುಷ್ಯರಿಗೆ ಇಡ್ತಾಳೆ ಆ ಟೈಮ್ನಲ್ಲಿ ಅಂತ ತಿಳಿಸಿದ್ದಾರೆ. 2028-29 ಈ ಟೈಮ್ನಲ್ಲಿ ವಿಷಗಾಳಿ ಕೂಡ ಬೀಸುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರು ಬರ್ದಿದ್ರು. ಈಗ ಇವ್ರು ಬರ್ದಿರೋದು ಬೇನೆ ದುರ್ಗಿ ಆ ಟೈಮ್ನಲ್ಲಿ ಕಾಣಿಸ್ಕೊಳ್ತಾಳೆ. ತುಂಬಾ ದೊಡ್ಡ ದೊಡ್ಡ ಕಾಯಿಲೆಗಳು ಮನುಷ್ಯರಿಗೆ ಬರೋದಕ್ಕೆ ಶುರು ಆಗುತ್ತೆ, ಅದಕ್ಕೆ ಜನರು ಕಾಡಲ್ಲಿ ಹೋಗಿ ವಾಸ ಮಾಡ್ತಾರೆ ಅಂತಾನೆ ಬರ್ದಿದ್ರೇನೋ. ತನ್ನ ರಾಹು ತಾರಣ್ಯವ ವಾಸವಾದ ಮೈಲಿ ಮುಸುಕಿರ್ದ ದಂಡೊಂದು ಕರವು ಗೊಬ್ಬರವ ಸಾರವಿ ಬಲವೆರಡು ಪದ್ಮಗಳಿಗೆ ಮುಂದೆ ನಡೆವ ಜ್ವರಬಡಿಕೆ ಕೈಯಿಂದ ಕೆಡವಿ ಹಸು ಮಕ್ಕಳ ಹತವ ಮಾಡಿಸುತ್ತಿಹಳು ಅಂತ ತಿಳಿಸ್ತಾರೆ. ಇಲ್ಲೊಂದು ಮಾತನ್ನು ತಿಳಿಸ್ತಾರೆ, ಹಸು ಮಕ್ಕಳ ಹತ ಅನ್ನೋದಾಗುತ್ತೆ, ಮಕ್ಕಳನ್ನ ಸಾಯಿಸ್ತಾಳೆ ದುರ್ಗಿ ಬಂದು. ಇಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಬರುತ್ತೆ, ದೇವರೇ ಸೃಷ್ಟಿ ಮಾಡಿ ದೇವರೇ ಯಾಕೆ ನಾಶ ಮಾಡ್ತಾಳೆ ಅಂತ. ಭೂಮಿ ಮೇಲೆ ಜನಸಂಖ್ಯೆ ಅನ್ನೋದು ಆ ಮಟ್ಟ ಕೊಟ್ಟೋಗಿದೆ, ಬದುಕೋದಕ್ಕೆ ಮುಂದಿನ ದಿನಗಳಲ್ಲಿ ಜನ ಕಾಡುಗಳನ್ನ ಕಡಿದು ಎಲ್ಲಾ ಕಡೆ ಪಟ್ಟಣಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಭೂಮಿ ಮೇಲೆ ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಆ ಬ್ಯಾಲೆನ್ಸ್ ಅನ್ನೋದನ್ನ ಮತ್ತೆ ತರಬೇಕು ಅಂದ್ರೆ ಈ ದುರ್ಗಿಯರು ಅವರ ಕೆಲಸಗಳನ್ನ ಮಾಡ್ತಾರೆ. ಭೂಮಿನ ಸರಿ ಮಾಡೋ ಕೆಲಸ ಈ ದುರ್ಗಿಯರ ಕೈಲಿ ಮಾತ್ರ ಆಗುತ್ತೆ. ಅದಕ್ಕೋಸ್ಕರ ಕೋಟ್ಯಾಂತರ ಜನರ ಬಲಿಯನ್ನ ಪಡಿತಾಳೆ ಅಂತಾನೆ ಇವ್ರ ವಚನಗಳಲ್ಲಿ ತಿಳಿಸಿರೋದು.